ಇದ್ರ ಪಕ್ಕದಲ್ಲಿ ಲ್ಯಾಂಬೋರ್ಗಿನಿ ಹೋಗಿ, ಲ್ಯಾಂಬೋರ್ಗಿನಿ ನೋಡಲ್ಲ, ಇದನ್ನೇ ನೋಡೋದು ಜನ. ಹೌದಾ? ದೇವರಲ್ಲಿ ಇವನದು ಇಂದ್ರನ ಜಾತಕ. ಅಂಕಲ್ ಹೆಲ್ಮೆಟ್ ಎಲ್ಲ ಹಚ್ಕೊಂಡು ನೋಡ್ತಾವ್ರೆ. ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ಜಿಪ್ಸಿನಲ್ಲಿ ಹೋದಾಗ್ಲೂ ಇಷ್ಟೊಂದು ಜನ ತಿರುಗಿ ನೋಡ್ತಾ ಇದ್ದಿಲ್ಲ ಬ್ರೋ. ಕಣ ಬರಲ್ವಾ? ಕಣದಲ್ಲೇ ಕಣ ಬರಲ್ಲ ಅಂತಿದ್ದೀರಾ? ಫ್ರೀ ಇದ್ದೀರಾ? ನಂಗೆ ಭಯ ಆಗೋಗ್ಬಿಡ್ತು. ಕಾಲೇಜ್ ಯಾರು ಬೇರೆ ಬಾಯ್ ಫ್ರೆಂಡ್ ಗಿರ್ ಫ್ರೆಂಡ್ ಇದ್ದಿದ್ರೆ ಫ್ರೀ ಇದ್ದೀರಾ? ಇಲ್ಲ ನಾ ಮನೆಗೆ ಹೋಗ್ಬೇಕು. ನಾನು ಮನೆಗೆ ಹೋಗ್ಬೇಕು. ಸ್ಕ್ಯಾಮ್ ಅಂತೆಲ್ಲ ಹೇಳ್ಸ್ಕೊಂಡ್ಬಿಟ್ಟೆ ಗುರು. ಹುಡುಗ ಆಗಿದ್ರೆ ಖಂಡಿತ ಬರ್ತಾ ಇದೆ, ಬಟ್ ನಾನು ಫೀಮೇಲ್ ಆಗಿರೋದಕ್ಕೆ ಬರಲ್ಲ. ಇಬ್ರು ಒಂದೇ ಅಂತ ನೀವೇ ತಾನೇ ವಾದ ಮಾಡೋದು. ಏನ್ ಬ್ರೋ ಎಲ್ಲ ನಿಮ್ನೆ ನೋಡ್ತಾವ್ರೆ, ಫುಲ್ ಫ್ಯಾನ್ ಫಾಲೋಯಿಂಗ್. ನನ್ನ ನೋಡ್ತಾ ಇಲ್ಲ ಬ್ರೋ, ಅದು ಜಿಪ್ನ ನೋಡ್ತಾ ಇರೋದು. ನಾನು ಈ ಕಂಟೆಂಟ್ ಮಾಡೋದಕ್ಕೆ ಸುತ್ತದಷ್ಟು ಯಾವ ಕಂಟೆಂಟ್ ಮಾಡೋದಕ್ಕೂ ಇಷ್ಟೊಂದು ಸುತ್ತಿಲ್ಲ ಬ್ರೋ. ನಿಮ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಬ್ರೋ. ಓ ಸೂಪರ್ ಬ್ರೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರೋ ವಿಡಿಯೋನ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ ಜೀಪ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಅವ್ರ ಜೀಪ್ನ ತರಿಸ್ಕೊಂಡಿದ್ದೀನಿ. ಇವತ್ತು ಬರೀ ಜೀಪ್ ಅಲ್ಲ, ವಿಂಟೇಜ್ ಕಾರ್ಸು, ವಿಂಟೇಜ್ ಓಪನ್ ಕಾರ್ಸ್ಗಳೆಲ್ಲ ವೆಡ್ಡಿಂಗ್ಗೆ ಮತ್ತೆ ಸ್ಪೆಷಲ್ ಒಕೇಶನ್ಗಳಿಗೆ ಇವರು ಕೊಡ್ತಾರೆ. ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಒಂದು ಹುಡುಗಿನ ಡೇಟಿಗೆ ಕರ್ಕೊಂಡು ಹೋಗ್ತೀನಿ, ಅದು ಜೀಪಲ್ಲಿ. ಚೆನ್ನಾಗಿದೆ ಹೇಗೆ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಫಸ್ಟು ಹೋಗೋಣ ಬನ್ನಿ. ನೀವೇ ಓಡಿಸಿ ಜೀಪು ಬ್ರೋ. ನನಗೆ ಜೀಪ್ ಓಡಿಸೋಕೆ ಭಯ. ಪರವಾಗಿಲ್ಲ ಬನ್ನಿ ಬ್ರೋ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್. ಸೊ ಫಸ್ಟ್ ಟೈಮು ನಾನು ಜೀಪ್ನ ಓಡಿಸ್ತಾ ಇರೋದು. ಜಿಪ್ಸಿ ಓಡಿಸಿದ್ದೀನಿ, ಬಟ್ ಜೀಪ್ ಹೆಂಗಿರೋದು ಗೊತ್ತಿಲ್ಲ. ವಿಲ್ ಟ್ರೈ. ಬನ್ನಿ ಬ್ರೋ. ಎಲ್ಲ ನಾರ್ಮಲ್ ಕಾರ್ ಥರ ನಿಂತಾನೆ ಬ್ರೋ. ನೀವು ಮುಂದೆನೇ ಕೂತ್ಕೊಳ್ಳಿ ಬ್ರೋ. ಗೈಸ್ ಕಂಪ್ಲೀಟ್ ಕೀ ಹಾಕಕ್ಕೆ ಬರ್ತಾ ಇಲ್ಲ ನನಗೆ. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆಗ್ತಲ್ಲ? ಸ್ಟಾರ್ಟ್ ಆಗುತ್ತೆ. ಬೇರೆ ಕೀ ಹಾಕಿದ್ದೀನಾ? ಡೀಸೆಲ್ ಕೀ ಹಾಕ್ತೀನಿ ಬ್ರೋ. ಫಸ್ಟ್ ಟೈಮ್ ಅಲ್ಲ ಬ್ರೋ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಬ್ರೋ ಸೀಟ್ ಬೆಲ್ಟ್ ಇಲ್ವಾ? ಸೀಟ್ ಬೆಲ್ಟ್ ಬರಲ್ಲ ಬ್ರೋ. ಇವತ್ತು ಕಾಂಟೆಂಟ್ ಮಾಡ್ತೀನೋ ಇಲ್ಲ ಪೊಲೀಸರಿಗೆ ಫೈನ್ ಕಟ್ತೀನೋ ಏನೂ ಗೊತ್ತಿಲ್ಲ, ಬಟ್ ಹೋಗೋಣ. ಅಲ್ಲಿ ಆಲ್ರೆಡಿ ಆಂಟಿ ಎಲ್ಲ ನಗ್ತವ್ರು ನೋಡಿ. ಬ್ರೋ ಏನು ಬ್ರೋ ಹಿಂಗ್ ನುಗ್ಗುತ್ತಿದ್ದು? ಎಲ್ಲ ಪವರ್ ಬ್ರೋ. ಬ್ರೋ ಹೆಂಗೆ ನೀವು ಹೋಗ್ತಾ ಇದ್ರೆ ಎಲ್ಲರೂ ನಿಮ್ನೆ ನೋಡ್ತಾರಾ? ಎಲ್ಲ ನಮ್ನೇ ಬ್ರೋ. ನೀವು ಇದ್ರ ಪಕ್ಕದಲ್ಲಿ ಲ್ಯಾಂಬೋರ್ಗಿನಿ ಹೋಗಿ, ಲ್ಯಾಂಬೋರ್ಗಿನಿ ನೋಡಲ್ಲ, ಇದನ್ನೇ ನೋಡೋದು ಜನ. ಹೌದಾ? ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲು. ದೇವರಲ್ಲಿ ಇವನದು ಇಂದ್ರನ ಜಾತಕ. ಅಂಕಲ್ ಹೆಲ್ಮೆಟ್ ಎಲ್ಲ ಹಚ್ಕೊಂಡು ನೋಡ್ತಾವ್ರೆ. ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ಬ್ರೋ ಜಿಪ್ಸಿನಲ್ಲಿ ಹೋದಾಗ್ಲೂ ಇಷ್ಟೊಂದು ಜನ ತಿರುಗಿ ನೋಡ್ತಾ ಇದ್ದಿಲ್ಲ ಬ್ರೋ. ರಸಿಕತೆಯಲ್ಲಿ ಮನ್ಮಥನ ಜಾತಕ. ವಿಂಟೇಜ್ ಇಸ್ ಆಲ್ವೇಸ್ ಎ ವಿಂಟೇಜ್. ಗುರುದೆಸೆ ಬಂದಾಯ್ತು, ಅವರಿಗಿನ್ನು ರಾಜಯೋಗನೇ. ಹೆಂಗಿದೆ ಓಪನಿಂಗ್ ಥ್ರಿಲ್ ಬ್ರೋ? ಒಂದು ಜೀಪ್ ನ ತಗೋಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಬ್ರೋ? ಬ್ರೋ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ 5.5 ಇಂದ 6 ಲಕ್ಷ ಆಗುತ್ತೆ ಬ್ರೋ. ಇವಾಗ ಅನಿಸ್ತಾ ಇದೆ ಇನೋವಾ ಕ್ರಿಸ್ಟಾ ತಗೊಳೋ ಬದಲು ಜೀಪ್ನೇ ತಗೋಬೇಕಿತ್ತು ಅಂತ. ನಾನು ದುಡುಕಬಾರ್ದಾಗಿತ್ತು. 20 ಲಕ್ಷ 30 ಲಕ್ಷ ಕೊಟ್ಟು ಕಾರ್ ತಗೊಂಡ್ರು ಜನ ತಿರುಗಿ ನೋಡ್ತಾರೋ ಇಲ್ಲೋ, ಬಟ್ ಜೀಪಲ್ಲಿ ಕುತ್ಕೊಂಡ್ರೆ ತಿರುಗಿ ನೋಡ್ತಾರ. ಪೊಲೀಸರ್ ಲೆಫ್ಟ್ ಅಲ್ಲಿ ನೋಡಿಲ್ಲ ಗೈಸ್, ನೋಡಿಲ್ಲ ಪೊಲೀಸ್ ನೋಡಿಲ್ಲ. ಇವಾಗ ಜೀಪ್ ನ ನಿಲ್ಸಿ ಯಾವ್ದಾದ್ರು ಹುಡುಗಿನ ಹೋಗಿ ನನ್ನ ಜೊತೆ ಡೇಟಿಗೆ ಬರ್ತೀರಾ ಅಂತ ಕೇಳೋಣ ಅಂತ ಹೊರಟಿದೀನಿ. ಬಟ್ ನಿಜವಾಗ್ಲೂ ಪುಕ ಅಂತ ಇದೆ. ಯಾರು ಮಗ್ಗಿಗೆ ಹೋಗ್ಬಿಡ್ತಾರಾ ಇಲ್ಲ ಅದನ್ನ ಹೆಂಗ್ ತಗೊಂತಾರ ಗೊತ್ತಿಲ್ಲ. ಬಟ್ ಡೈರೆಕ್ಟ್ ಆಗಿ ಡೇಟ್ಗೆ ಅಂತ ಕೇಳೋದು ಬೇಡ, ಏನಾದ್ರು ಒಂದ್ ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ಬೇರೆ ತರ ಕೇಳೋಣ. ಬನ್ನಿ ಹೋಗೋಣ. ಹಿಂದೆ ಯಾರೋ ಇಬ್ರು ಬರ್ತಾವ್ರೆ, ಕೇಳೋಣ. ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ನಾನೊಬ್ಬ ಯೂಟ್ಯೂಬರ್. ಸೊ ಬಿಸಿ ಇದ್ದೀರಾ, ಫ್ರೀ ಇದ್ದೀರಾ? ಸ್ವಲ್ಪ ಬಿಸಿ ಇದೆ. ಇಲ್ಲ, ಇನ್ ಕೇಸ್ ಏನು ನೀವು ಫ್ರೀ ಇದ್ದಿದ್ರೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಇಲ್ಲ ಸ್ವಲ್ಪ ಬಿಸಿ ಇದೆ. ಸರಿ. ಇಲ್ಲ ಗೈಸ್, ವರ್ಕೌಟ್ ಆಗ್ತಾ ಇಲ್ಲ. ಹಿಂದೆ ಇಬ್ರು ಹುಡುಗಿರು ಬರ್ತಾರೆ, ಅದ್ರ ಜೊತೆ ಒಬ್ಬ ಹುಡುಗನೂ ಬರ್ತಾ ಇದಾರೆ. ಬಟ್ ಕೇಳೋಣ. ಒಂದ್ ನಿಮಿಷ, ನಾನು ಸ್ಟ್ರೇಂಜರ್ಸ್ ನನ್ನ ಜೊತೆ ಹೊರಗಡೆ ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಆಗೋದೇ ಇಲ್ಲ. ಫ್ರೀ ಇಲ್ಲ ಬರಕ್ಕೆ. ಫ್ರೀ ಇದ್ದೀರಾ? ನಂಗೆ ಭಯ ಆಗೋಗ್ಬಿಡ್ತು. ಕಾಲೇಜ್ ಯಾರು ಬೇರೆ ಬಾಯ್ ಫ್ರೆಂಡ್ ಗಿರ್ ಫ್ರೆಂಡ್ ಇದ್ದಿದ್ರೆ. ಫ್ರೀ ಇದ್ದೀರಾ? ಇಲ್ಲ ನಾ ಮನೆಗೆ ಹೋಗ್ಬೇಕು. ನಾನು ಮನೆಗೆ ಹೋಗ್ಬೇಕು. ಏನ ಸ್ಕ್ಯಾಮ್ ಮಾಡೋ ಅಂತಾರ ನಾ ಕಾಣಿಸ್ತೀನಿ. ನನ್ನ ಜೀವನದ ಕರಾಳ ದಿನ, ನನಗೆ ಅದು ಬಹಳ ಎಕ್ಸ್ಪೀರಿಯನ್ಸ್ ಆಯ್ತು. ಇಟ್ಸ್ ಒನ್ ಜಾಯಿಂಟ್ ಕನ್ನಡ. ಅಲ್ಲ ಯಾರಾದ್ರೂ ಈ ತರ ಎಲ್ಲ ಒಂದ್ ಸ್ಕ್ಯಾಮ್ ಮಾಡ್ತಾರೇನ್ರಿ? ಅವಳು ನಂಬಲ್ಲ, ಅವಳು ಜಾಸ್ತಿ. ನೀವು ನಂಬ್ತಲ್ಲ, ನೋಡೋಣ ಅಂತ ಇದೀರಾ? ಅಲ್ಲೇ ಇದೀನಲ್ಲ, ಮುಂದೆನೇ ಇದೀನಿ. ಬಟ್ ಏನು ಅಂದ್ರೆ 3 ಜನ ಕರ್ಕೊಂಡು ಹೋಗಕ್ಕಾಗಲ್ಲ. ಐ ಕ್ಯಾನ್ ಟೇಕ್ ಓನ್ಲಿ ಒನ್. ನೀವು 3 ಜನ ಇವಾಗ ಫೈಟ್ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ. ಯು ಕ್ಯಾನ್ ಡಿಸೈಡ್. ಅದು ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗಕ್ಕಾಗಲ್ಲ. We are all one soul ತರ. I can't maintain 3.
ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸ್ಕ್ಯಾಮ್ ಅಂತೆಲ್ಲ ಹೇಳ್ಸ್ಕೊಂಡ್ಬಿಟ್ಟೆ ಗುರು. ನನ್ನ ಜೊತೆ ಹೊರಗಡೆ ಬರ್ತೀರಾ ಅಂತ ಕೇಳ್ತಾ ಇದೀನಿ. ಆಫೀಸ್ ಇದೆಯಾ? ಬಂಕ್ ಕುಡಿಯೋಕೆಲ್ಲ ಆಗಲ್ಲ. ಅಲ್ಲ ನಾವು ಆಫೀಸು ಬಂಕ್ ಕುಡಿತಾ ಇದ್ವಿ. ಕಣ ಬರುತ್ತಾ? ಕಣ ಬರಲ್ವಾ? ಕಣದಲ್ಲೇ ಕಣ ಬರಲ್ಲ ಅಂತಿದ್ದೀರಾ? ಅಯ್ಯೋ ಆಂಜನೇಯ ಏನಪ್ಪ ಇದೆಲ್ಲ. ಕನ್ನಡ ಬರಲ್ಲ ಬರುತ್ತಾ? ಮತ್ತೆ ಬರಲ್ಲ ಅಂತಿರಲ್ರಿ ಕನ್ನಡ ಬಂದ್ರೆ. ಓಕೆ, ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್ ಒಂದು ಕಂಟೆಂಟ್ ಮಾಡ್ತಾ ಇದೀನಿ. ಏನು ಅಂತಂದ್ರೆ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಸೊ ನನ್ನ ಜೊತೆ ಹೊರಗಡೆ ಬರ್ತೀರಾ ಅಂತ ಕೇಳ್ತಾ ಇದೀನಿ. ಬರ್ತೀರಾ? ಇಲ್ಲ ಆಕ್ಚುಲಿ ಫ್ರೀ ಇದೀನಿ ಬಟ್ ನಾನು ಹೋಗ್ಬೇಕು. ಫ್ರೀ ಇದೀನಿ ಅಂದ್ರೂ ಹೋಗ್ಬೇಕು. ರಿಜೆಕ್ಷನ್ ಒಂಥರ ನಮ್ಮ ಮನೆದವ್ರು ಇದ್ದಂಗೆ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆಲ್ಮೋಸ್ಟ್ 3 hours ಇಂದ ಓಡಾಡ್ತಾನೆ ಇದೀನಿ, ಯಾರು ಸಿಗ್ತಾ ಇಲ್ಲ. ಇವಾಗ ಈ ಲೊಕೇಶನ್ ಇಂದ ಬೇರೆ ಲೊಕೇಶನ್ ಹೋಗಿ ಟ್ರೈ ಮಾಡೋಣ ಬನ್ನಿ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ಒಬ್ಬ ಯೂಟ್ಯೂಬರ್ ಆಯ್ತಾ? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ನಾನು ಯೂಟ್ಯೂಬರ್ ಒಂದೇ, ರಾಬರ್ ಒಂದಿಲ್ಲ. ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾ ಇದೀನಿ. ಇವಾಗ ಎಲ್ಲೂ ಹೋಗೋದಿಲ್ಲ, ಓದ್ಕೊಳ್ಳೋದಿದೆ. ಮೇ ಬಿ ಆಗಲ್ಲ. ಇಲ್ಲ ನಿಜ ಟೈಮ್ ಇಲ್ಲ ಸರ್. ನಾನು UPSC ಕೋಚಿಂಗ್ ಓದಕ್ಕೆ ಟೈಮ್ ಇಲ್ಲದೆ ಕಷ್ಟಪಡ್ತಾ ಇದ್ದೀನಿ. ಅಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ಓದ್ತಿರಲ್ಲ, ಒಂದಿನ ಅಟ್ಲೀಸ್ಟ್ ರಿಲ್ಯಾಕ್ಸ್ ಮಾಡ್ಬೋದಲ್ಲ ಅಂತ. ಐ ಆಮ್ ವೆರಿ ಸಾರಿ. ನಾನು ಈ ಕಂಟೆಂಟ್ ಮಾಡೋದಕ್ಕೆ ಸುತ್ತದಷ್ಟು ಯಾವ ಕಂಟೆಂಟ್ ಮಾಡೋದಕ್ಕೂ ಇಷ್ಟೊಂದು ಸುತ್ತಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತೀನಿ. ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾ ಇದೀನಿ. ಇಲ್ಲ ಇವಾಗೆಲ್ಲ ಆಗಲ್ಲ. ನನ್ನ ಕಷ್ಟ ನನ್ನ ಸತ್ರಿಗೂ ಬೇಡ, ನೀವು ಹೊರಗಡೆ ಬರ್ತೀರಾ, ಫ್ರೀ ಇದೀರಾ ಅಂತ ಕೇಳ್ತಾ ಇದೀನಿ. ಓಕೆ ಸರ್. ವಿಡಿಯೋ ನೋಡ್ತಾ ಇರೋರು ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ನಾನು ರೋಡಲ್ಲಿ ಸಿಕ್ಕಿ ಇದೇ ಥರ ಕರೆದಿದ್ರೆ ಬರ್ತಾ ಇರಲಿಲ್ವಾ ಅಂತ. ಓಕೆ, ಫ್ರೀ ಇಲ್ಲ? ಕ್ಲಾಸ್ ಇದೆಯಾ? ಓಕೆ, ಕ್ಲಾಸ್ ಇಸ್ ಇಂಪಾರ್ಟೆಂಟ್. ಓದೋ ಮಕ್ಕಳು ಎಲ್ಲಿದ್ದಾರೋ ಇಲ್ವೋ ಪ್ರಪಂಚದಲ್ಲಿ ನನಗಂತೂ ಗೊತ್ತಿಲ್ಲ. ಈ ವಿಜಯನಗರ ಅತ್ತಿಗುಪ್ಪೆ ಚಂದ್ರ ಲೇಔಟಲ್ಲಿ ಮಾತ್ರ 200% ಇದ್ದಾರೆ. ಕರೆಕ್ಟಾಗಿ ಹೇಳಿದ್ರಿ. ಸೊ ನನ್ನ ಹೆಸರು ವಿನಯ್ ಅಂತ ಹೇಳಿ, ನಾನೊಬ್ಬ ಯೂಟ್ಯೂಬರು. ನನ್ನ ಜೊತೆ ಹೊರಗಡೆ ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಮಕ್ಕೊಡ್ದಂಗೆ ಬರಲ್ಲ ಅಂತಿದ್ದೀರಲ್ಲ. ಸ್ಟ್ರೇಂಜರ್ ಕರೆದ್ರೆ ಬರಲ್ಲ ಅಂತ ತಾನೇ ಹೇಳ್ಬೇಕು. ಏನು ಮಾಡಲ್ಲ ರೀ. ಏನೋ ಮಾಡ್ತೀರಾ ಮಾಡಲ್ಲ ಅನ್ನೋದಲ್ಲ ಪ್ರಶ್ನೆ. ಬಟ್ ಸ್ಟ್ರೇಂಜರ್ಗೆ ನಾವು ಎಂಟರ್ಟೈನ್ ಮಾಡಲ್ಲ. ಅದು ಯಾರಾದ್ರೂ ಆಗಿದ್ದು. ನೀವು ಎಂಟರ್ಟೈನ್ ನನ್ನನ್ನು ಯಾರು ಕರೆದ್ರೆ ಮನೆಗೆ ಹೋಗಿರ್ತಾ ಇದ್ದೆ. ನಾನು ಹುಡುಗ ಆಗಿದ್ರೆ ಖಂಡಿತ ಬರ್ತಾ ಇದೆ. ಬಟ್ ನಾನು ಫೀಮೇಲ್ ಆಗಿರೋದಕ್ಕೆ ಬರಲ್ಲ. ಇಬ್ರು ಒಂದೇ ಅಂತ ನೀವೇ ತಾನೇ ವಾದ ಮಾಡೋದು. ಜೀಪಲ್ಲಿ ಹೊರಗಡೆ ರೌಂಡ್ ಓಡಿಸೋಣ, ಅವ್ರನ್ನ ಅಂಗಡಿ ಕರ್ಕೊಂಡು ಹೋಗೋಣ, ಅವ್ರಿಗೆ ಏನು ಇಷ್ಟ ಕೊಡ್ಸೋಣ, ತಿನ್ಸೋಣ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಒಬ್ರಾರು ಸೊಪ್ಪು ಹಾಕೋದು ಬೇಡವಾ? ನಾನು 3 ಅವರಿಂದ ಇಲ್ಲಿ ಅಬ್ಬೆ ಪಾರಿ ತರ ನಿಂತ್ಕೊಂಡಿರೋದನ್ನ ನೋಡಿ ಆ ಕಡೆಯಿಂದ ಒಂದ್ಸರಿ ಮಾತಾಡ್ಸ್ಕೊಂಡು ಹೋದ್ರು, ಇವಾಗ ಈ ಕಡೆಯಿಂದ ವಾಪಸ್ ಮಾತಾಡ್ಸ್ಕೊಂಡು ಮಾಡ್ತಾರೆ. ನಾವು ಖಾಲಿ ಅಲ್ವಾ? ಪರವಾಗಿಲ್ಲ. ಏನ್ ಕಂಟೆಂಟ್ ಮಾಡ್ತಾ ಇದೀನಿ ಅಂತಂದ್ರೆ ಹುಡುಗಿರ್ನ ನನ್ನ ಜೊತೆಗೆ ಬರ್ತೀರಾ ಅಂತ ಕೇಳ್ತಾ ಇದೀನಿ. ನಾವು ಬರ್ತಾನೆ. ನಾನು ಬರೀ ನೀವು ಹುಡುಗಿಯರನ್ನ ಕರ್ಕೊಂಡು ಹೋದ್ರೆ ನಾವು ಬರ್ತಾನೆ, ಕರ್ಕೊಂಡು ಹೋಗ್ಯಾನು. ಲಾಸ್ಟಿಗೆ ಯಾರು ಹುಡುಗಿ ಸಿಕ್ಕಿಲ್ಲ, ನಿಮ್ನ ಕರ್ಕೊಂಡು ಹೋಗ್ತೀವಿ. ಬಾ ರೂಮ್ಗೆ ಹೋಗ್ಬೇಕಾರೆ ಏನಾರ ಒಂದು ಅಡಿಗೆ ಮಾಡೋಣ ಇವತ್ತು ವಿಶೇಷ. ಈಗ ಅದೇ ಕಂಟೆಂಟ್ ಆಗತ್ತೆ ಅನ್ಬೇಕಾರ. ಇದಕ್ಕೆ ಹೇಳೋದು ಹುಡುಗರು ಅಂತ ಹೇಳಿ. ನಿನಗೂ ಕಂಟೆಂಟ್ ಸಿಗುತ್ತಾ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತಪ್ಪ. ಎಂಟರ್ಟೈನರ್ ಒಬ್ರು. ಏನು ಖುಷಿ ಆಗ್ಬೇಕಷ್ಟೇ, ನಿನಗೂ ಖುಷಿ ಆಗ್ಬೇಕು, ನನಗೂ ನಾನು ಮಾಡ್ತಾ ಇರೋದೇ ನಿಮ್ಗಳ ಖುಷಿ ಆಗ್ಬೇಕು. ಅದೇ ಮತ್ತೆ ಅದಕ್ಕೆ ನಾನು ಇವತ್ತು ನೀ ಬರ್ತಂದ್ರೆ ನೀನು ಖುಷಿ ಮಾಡ್ತಾನೆ ಇವತ್ತು ನಮ್ಮ ರೂಮ್ಗೆ. ಇಷ್ಟು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಇವಾಗ ಟೈಮು 5:30. ಇನ್ನೂ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಟ್ರೈ ಮಾಡ್ತೀನಿ, ಅಪ್ರೋಚ್ ಮಾಡ್ತೀನಿ. ಯಾಕಂದ್ರೆ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಇವನು ಗ್ಯಾರಂಟಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಹಂಗೂ ಹಾಗೇ ಇಲ್ಲ. ನಾನು ಯೋಗ್ತಾಗ ಒಂದು ಹುಡುಗಿನ ತಿರುಗಿ ನೋಡಿಲ್ಲ, ಬಂದಿಲ್ಲ ಅಂದ್ರೆ ಲಾಸ್ಟ್ಗೆ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ. ಆಗಿಲ್ಲ ಅಂದ್ರೆ ಲಾಸ್ಟ್ ಹುಡುಗರು ಇದ್ದೇ ಇರ್ತಾರ, ಹುಡುಗರನ್ನ ಕರ್ಕೊಂಡು. ಓಕೆ ಡನ್. ಆಯ್ತು. ಎಲ್ಲ ಬನ್ನಿ, ಒಂದು ನಿಮಿಷ ಬನ್ನಿ. ಇಲ್ಲಿ ಪ್ರಕಾರ ನಾನು ಪಾಸ್ ಆಗಿದ್ದೀನಿ ಅಂತ ಅನ್ಕೊಂಡ್ರಾ? ನಾನು ಫೇಲ್ ಆಗಿ ಇಲ್ಲಿ ನಿಂತಿರೋದು. ಯಾವ ಆಂಗಲಿಂದ ಬ್ರೋ? ನಮ್ಮ ಅಮ್ಮನಾದ್ರೆ ವಿಡಿಯೋ ನೋಡಿದ್ರೆ ಅಷ್ಟೇ ಬ್ರೋ. ಚೇಂಜಸ್ ಹತ್ರ ಹೋಗ್ಬಿಟ್ಟು ನನ್ನ ಜೊತೆ ಹೊರಗಡೆ ಬರ್ತೀರಾ, ಫೇಲ್ ಆಗಿದ್ದೀರಲ್ಲ ಅಂತ ಕೇಳ್ತಾ ಇದೀನಿ. ನಿಮ್ ಜೊತೆ ಹೊರಗಡೆ ಹಾ ಇಲ್ಲಪ್ಪ ಬರಲ್ಲ. ಯಾಕ್ರಿ? ಬೇಡ ನಿಮ್ನ ಕಿಡ್ನಾಪ್ ಮಾಡಲ್ಲ, ವಾಪಸ್ ಕರ್ಕೊಂಡ್ಬಂದು ಇಲ್ಲೇ ಬಿಡ್ತೀನಿ. ಬರ್ತೀರಾ? ಸರಿ, ಹೋಗಿ ಓದ್ಕೊಳ್ಳಿ. ಇವಾಗ ಫೈನ್? ಯು ನಾಟ್ ಫೈನ್ ಕಮಿಂಗ್. ಸೊ ಡನ್ ಮಾ, ಥ್ಯಾಂಕ್ ಯು. ಇವಾಗ ಟೈಮ್ 6 ಗಂಟೆ ಆಯಿತು. ಕೇಳಿದ ಅಷ್ಟು ಜನ ಹುಡುಗಿರು ರಿಜೆಕ್ಟ್ ಮಾಡಿದ್ರು, ಒಬ್ರು ಕೂಡ ಬರೋದಕ್ಕೆ ಒಪ್ಪಿಲ್ಲ. ಇವಾಗ ಲಾಸ್ಟ್ ಯಾರು ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ಸೊ ಹುಡುಗಿರಂತೂ ಬರಲ್ಲ ಅಂತ ಗೊತ್ತಾಯ್ತು. ನೋಡೋಣ, ಅಟ್ಲೀಸ್ಟ್ ಯಾರಾದ್ರು ಹುಡುಗನಾದ್ರು ಕೇಳ್ತೀನಿ, ಅವರಾದ್ರು ಬರ್ತಾರಾ ಇಲ್ಲ ಅವರು ರಿಜೆಕ್ಟ್ ಮಾಡ್ತಾರಾ ಅಂತ. ಈಗ ನನ್ನಿಂದ ಒಂದಿಷ್ಟು ಜನ ಹುಡುಗರು ಇದ್ದಾರೆ, ಸುಮ್ಮನೆ ಹೋಗಿ ಅವ್ರನ್ನ ಕೂಡ ಕೇಳ್ತೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಬ್ರೋ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಬ್ರೋ. 1 hour ಫ್ರೀ ಇದೀರಾ ಬ್ರೋ? ಏಂತಿಕ್ ಬ್ರೋ? ಏನಿಲ್ಲ, ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಸೊ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಸ್ಟ್ರೇಂಜರ್ಸ್ನ ಹೊರಗಡೆ ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಇವಾಗ ಕೋರ್ಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಲಾಯರಾ? ಹೌದು ಬ್ರೋ. ಬರ್ತೀರಾ ನನ್ನ ಜೊತೆ? ಬರ್ತೀನಿ ಬನ್ನಿ ಬ್ರೋ. ಬರ್ತೀರಾ? ಫಸ್ಟ್ ಪರ್ಸನ್ ಬಂದು ಕೇಳಿದ್ದು ಬರ್ತೀನಿ ಬನ್ನಿ ಬ್ರೋ ಅಂತ ಅಂದ್ರು. ಸರಿ ಬ್ರೋ, ಟೀ ಮುಗಿಸಿ ನೋಡೋಣ. ಸೊ ಇವ್ರಿಗೆ ಗೊತ್ತಿಲ್ಲ ಏನ್ರು ಬಂದಿದ್ದೀನಿ ಅಂತ ಹೇಳಿ.
ಸೊ ಸರ್ಪ್ರೈಸ್ ಮಾಡೋಣ. ಬೆಳಗ್ಗೆಯಿಂದ ಹುಡುಗಿರ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇರೋ ಬರೋರ್ನೆಲ್ಲ ಮಲ್ಲೇಶ್ವರಂ ಇಲ್ಲಿ ಎಲ್ಲಾ ಕಡೆ ಕೇಳಿದ್ದೆ. ಓಹೋ. ಬಟ್ ಒಂದು ಹುಡುಗಿ ಕೂಡ ಒಪ್ಕೊಂಡಿರ್ಲಿಲ್ಲ. ಸರಿ ಲಾಸ್ಟ್ ಫೈನಲಿ ಒಂದು ಹುಡುಗನ್ ಟ್ರೈ ಮಾಡೋಣ ಕೇಳೋಣ ಅಂತ ಬಂದು ಫಸ್ಟ್ ನಿಮ್ನೆ ಅಪ್ರೋಚ್. ನನ್ನ ಅಂತಲ್ಲ ಬ್ರೋ, ಹುಡುಗರ್ನ ನೀವ್ ಯಾರನ್ನೇ ಹೋಗಿ ಕೇಳಿ ಬ್ರೋ, ರೋಡಲ್ಲಿ ಕೂತಿರೋ ಅಂಕಲ್ನ ಕೇಳ್ಬಿಟ್ರು ನಾವು ಬರ್ತೀನಿ ನಡಿಯಪ್ಪ ಅಂತಾರೆ ಬ್ರೋ. ಹುಡುಗರು ಅಂದ್ರೆ ಇಷ್ಟೇ ಬ್ರೋ ಅಲ್ಲ. ಹುಡುಗಿರ್ ನೀವ್ ಯಾರಿಗೆ ಗೊತ್ತಿರೋರ್ನ ಕೇಳಿದ್ರು ಒಂದ್ಸತಿ ಇಲ್ಲ ಅವ್ರು ಫೋನ್ ಮಾಡ್ತಾರೆ ಇವ್ರು ಫೋನ್ ಮಾಡ್ತಾರೆ ಅಂತಾರೆ ಹೊರತು ನೀವು ಹುಡುಗರ್ನ ಯಾರನ್ನಾರು ಹೋಗಿ ಕೇಳಿ ಬರ್ತೀವಿ ನಡ್ರಿ ಅಂತಾರೆ ಅವ್ರು ನಮ್ ಜೊತೆ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ, ಎಲ್ಲಿ ಹೋಗೋಣ ಏನು ಕೇಳಿಲ್ಲ ಬ್ರೋ. ಎಲ್ಲಿ ಹೋಗ್ತೀವಿ ಬ್ರೋ, ಎಲ್ಲ ಫ್ರೆಂಡ್ ಈಗಾಗ್ಲಿ ಫ್ರೆಂಡ್ಸ್ ಆಗೋದ್ವಲ್ಲ ಬ್ರೋ ನಾವು. ಬನ್ನಿ ಬ್ರೋ ಎಲ್ಲಾರು ಒಂದ್ ಸಿಟಿಗೆ ಹಾಕ್ಬಿಟ್ಟು ಹೋಗೋಣ ಬೇಕಾರೆ. ಕೂತೋನಿಲ್ಲ ರವಿ ಪ್ರಾಣ ಕೊಡ್ತಾನೆ ನನ್ಕೋಸ, ಅದು ಶಾಂತಪ್ಪ ಅಂತ ಹಾಕಿಂದ ಕೂತಾನೆ. ಅವನಾದ್ರೆ ನಾನ್ ಪ್ರಾಣ ಕೊಡ್ತೀನಿ ಅವ್ನಿಗೆ ಏನಾರ. ಬ್ರೋ ಕಾರ್ ಓಡ್ಸಕ್ ಬರುತ್ತಾ ನಿಮ್ಗೆ? ಕಾರ್ ಓಡ್ಸಕ್ಕೆ ಬರುತ್ತೆ ಬ್ರೋ, ಸಿಟಿಲೆಲ್ಲ ಡ್ರೈವ್ ಮಾಡಿಲ್ಲ. ನೀವೇ ಓಡಿಸ್ಬಿಡಿ. ನಾನ್ ಕಾರಲ್ಲ, ಬರೀ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೆ ಹೋಗೋಣ ಬನ್ನಿ ಬ್ರೋ. ಇದು ಹುಡುಗರು ಬ್ರೋ ಕನ್ಸ್ ಕಾಣ್ತಾ ಇದಾರೆ. ಕನ್ಸಲ್ಲಿ ಅಟ್ಲೀಸ್ಟ್ ಹುಡುಗಿ ಬರ್ತಾಳೆ, ಕರ್ಕೊಂಡ್ ಬರ್ತಾರೆ ಅಂತ. ಹುಡುಗಿ ಬಂದಿಲ್ಲ, ಹುಡುಗರು ಕರ್ಕೊಂಡ್ ಬಂದಿದ್ದೀನಿ. ನಿಮ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಬ್ರೋ. ಓ ಸೂಪರ್ ಬ್ರೋ, ನಡ್ಕೊಂಡೆ ಅಂತಂದ್ರಲ್ಲ ಬ್ರೋ. ಯಾವ್ದು ಹೋಗಿದ್ದೀರಾ ಬ್ರೋ ಜೀಪಲ್ಲಿ? ಬ್ರೋ ಜೀಪು ತಾರಲ್ಲಿ ಹೋಗಿದ್ದೀನಿ ಬ್ರೋ, ಜೀಪಲ್ಲಿ ಹೋಗಿಲ್ಲ. ನಾನು ಇವತ್ತೇ ಫಸ್ಟ್ ಹತ್ತೀನಿ ಜೀಪ್ನ. ಸೊ ಇವತ್ತು ನನ್ನ ಜೊತೆ ಯಾರು ಸಿಗ್ತಾರೆ ಅವ್ರನ್ನ ಜೀಪಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಇಷ್ಟ ಆಗಿದ್ನ ತಿನ್ನಿಸ್ಬೇಕು, ಅವ್ರಿಗೆ ಇಷ್ಟ ಆಗಿದ್ನ ಕೊಡಿಸ್ಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ಎಷ್ಟೋ ಜನ ಕೇಳ್ಬಿಟ್ಟೆ. ಯಾರು ಸಿಕ್ಕಿಲ್ಲ. ಹುಡುಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ, ಅವ್ರು ಅದೇ ಕನ್ಸಲ್ಲಿ ಮಲಗಿದ್ರು. ಹುಡುಗರು ಸಿಕ್ಕಿದ್ರು, ಬಟ್ ಪರವಾಗಿಲ್ಲ ಬ್ರೋ. ಬನ್ನಿ ಬ್ರೋ, ಹುಡುಗರು ಯಾವತ್ತು ಆಗೋದು ಅಲ್ಲ, ಹುಡುಗಿರು ಇವತ್ತಿರ್ತಾರೆ ನಾಳೆ ಹೋಯ್ತಾರೆ. ಸೂಪರ್ ಆಗಿ ಹೇಳ್ದೆ. ಹುಡುಗಿ ಸಿಕ್ಕಿಲ್ಲ, ಫುಲ್ ಟ್ರೈ ಮಾಡಿದೆ, ಬಟ್ ನಮ್ಮ ಬಾಯ್ ಸಿಕ್ಕಿದ್ದಾರೆ. ಬ್ರೋ ನಿಮ್ಮ ಹೆಸರು? ಮಂಜುನಾಥ್. ಚಂದ್ರಶೇಖರ್ ಅಂತ ಬ್ರೋ. ಇಂಟ್ರೊಡ್ಯೂಸ್ ಮಾಡೋದೇ ಬೇಡ, ಅವ್ರವರೇ ಇಂಟ್ರೊಡ್ಯೂಸ್ ಆಗ್ತಾರೆ. ಇವಾಗ ಯಾರು ರಿಜೆಕ್ಟ್ ಮಾಡಿದ್ರ ಹುಡುಗಿರ್ ಮುಂದೆ ಹೋಗೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ತರ ಓಪನ್ ಸ್ಪೇಸ್ ಅಲ್ಲಿ ಹೋಗೋದು ಸಕ್ಕದಾಗಿದೆ ಬ್ರೋ, ಇದು ಅಲ್ಲ ಒಳ್ಳೆ ಫೀಲ್. ನಿಮ್ಗೆ ಏನ್ ಇಷ್ಟ ಬ್ರೋ? ಬ್ರೋ ಏನ್ ಕೊಡ್ಸಿದ್ರು ಓಕೆ ಬ್ರೋ, ಪ್ರೀತಿಯಿಂದ ಏನ್ ಕೊಟ್ರು ತಾಂತೀವಿ. ಎಷ್ಟು ಸರಿ ಬ್ರೋ ಕದ್ದಿರೋ ಮನ್ಸನ್ನೇ ಕದೀತೀರಾ ಗೈಸ್. ಸೊ ಇಲ್ಲೊಂದು ಕುಪ್ಪಳ್ಳಿ ಕೆಫೆ ಅಂತ ಇದೆ, ಮಲ್ನಾಡವ್ರದ್ದು. ಸೊ ಆ ಕೆಫೆಗೆ ಹೋಗೋಣ. ಬೆಳಗ್ಗೆ ಎಷ್ಟೊತ್ತಿಂದ ಹುಡುಕ್ತಾ ಇದೀರಾ ಬ್ರೋ? ಬೆಳಗ್ಗೆ ಕರೆಕ್ಟಾಗಿ 11 ಗಂಟೆಯಿಂದ ಹುಡುಕ್ತಾ ಇರೋದು ಬ್ರೋ. ಈ ಸೀಟಲ್ಲಿ ಅದರ ಹುಡುಗಿನ ಕೂರ್ಸೋಣ ಅಂತ. ನಿಜ ಖುಷಿ ಆಗ್ತಾ ಇದೆ ಬ್ರೋ. ಬಾಯ್ಸ್ ಫ್ರೆಂಡ್ಸ್ ಇದ್ದಾಗ ಬರೋ ವೈಬೇ ಬೇರೆ ಬಿಡಿ ಬ್ರೋ. ಸೀರಿಯಸ್ ಆಗಿ ನೋಡಿ ಈ ಜೀಪಲ್ಲಿ 5 ಜನ ಹೋಯ್ತಿದೀವಿ, ಹುಡುಗಿ ಆಗಿರೋ ಒಬ್ಬಳನ್ನೇ ಕುಂಡ್ರಿಸ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ಇಷ್ಟು ಓಪನ್ ಆಗಿ ಮಾತಾಡಕ್ ಆಗ್ತಾ ಇರಲಿಲ್ಲ. ಏನ್ ಬ್ರೋ ಎಲ್ಲ ನಿಮ್ನೆ ನೋಡ್ತಾ ಅವ್ರೆ, ಫುಲ್ ಫ್ಯಾನ್ ಫಾಲೋಯಿಂಗು. ಫ್ಯಾನ್ ಫಾಲೋಯಿಂಗ್ ನನ್ನ ನೋಡ್ತಾ ಇಲ್ಲ ಬ್ರೋ, ಅದು ಜೀಪ್ನ ನೋಡ್ತಾ ಇರೋದು. ಬ್ರೋ ಬನ್ನಿ ಬ್ರೋ. ಏನಾದ್ರೂ ಓಕೆ ಬ್ರೋ, ನಮ್ಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. 2, 3, 4, 5 ಗೈಸ್. ಇದು ಕುಪ್ಪಳ್ಳಿ ಕೆಫೆ ಅಂತ ಹೇಳಿ ಮಧ್ಯರಾತ್ರಿ 2 ಗಂಟೆವರೆಗೂ ಚಂದ್ರ ಲೇಔಟಲ್ಲಿ ಬರೋವಂಥ ಸ್ಟೂಡೆಂಟ್ಸು ಓದ್ಕೊಂಡು ಬರೋರ್ಗೆ ಅನ್ನದಾತ್ರ ಆಗಿದ್ದಾರೆ. ಸೊ ನಾನು ಯಾವಾಗಾದರೂ ಮಧ್ಯರಾತ್ರಿನಲ್ಲಿ ಎಲ್ಲೂ ಊಟ ಸಿಕ್ಕಿಲ್ಲ ಅಂತಂದ್ರೆ ಇದೇ ಕೆಫೆಗೆ ಬರೋದು. ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಒಂದ್ಸರಿ. ಹಲೋ ಸರ್, ನನ್ನ ಹೆಸರು ರೇವನಾಯಕ್ ಅಂತ. ನಾವು ಆಕ್ಚುಲಿ 8 ತಿಂಗಳಾಯ್ತು ಶುರು ಮಾಡಿ. ಇದು ಚಂದ್ರ ಲೇಔಟ್ ಅಲ್ಲಿ ಒಂದು ಹಾಟ್ಸ್ಪಾಟ್ ಆಗಿದೆ. ಸೊ ಇದು ನನ್ನ ಫೇವ್ರೇಟ್ ಸ್ಪಾಟ್. ಸೊ ಅದನ್ನೇ ತಿನ್ನಿಸ್ಬೇಕು ಅಂತ ಹೇಳಿ ದಾವಣಗೆರೆ ಬೆಣ್ಣೆ ದೋಸೆ ಆರ್ಡರ್ ಮಾಡಿದ್ದೀನಿ. ಸೊ ಕೊಟ್ಟಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಟೇಸ್ಟ್ ಮಾಡಿ ಬ್ರೋ. ಥ್ಯಾಂಕ್ ಯು. ಸ್ಪೆಷಲ್ ಬೆಣ್ಣೆ ದೋಸೆ ನೀವು ತಗೊಳ್ಳಿ ಬ್ರೋ. ನಿಮ್ಗೆ ಸುಮ್ಮನೆ ಹೇಳ್ಬೇಡಿ ಬ್ರೋ, ಇವ್ರೇ ಪ್ರಮೋಷನ್ ಮಾಡಿಸ್ತಾರೆ. ಪ್ರಮೋಷನ್ ಎಲ್ಲ ನಿಜ ಚೆನ್ನಾಗಿತ್ತು ಬ್ರೋ. ಸಂಕೋಚ ಪಡ್ಕೊಂಬೇಡಿ, ಇನ್ನೊಂದು ದೋಸೆ ಹೇಳೋಣ, ಆರಾಮಾಗ್ತೀನಿ. 20 minutes later. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಸುಮ್ಮನೆ ವಿಡಿಯೋಗೋಸ್ಕರ ಏನೋ ಹೇಳ್ಬೇಕು ಅಂತ ಹೇಳ್ತಲ್ಲ. ಹುಡುಗರಲ್ಲಿ ಒಂದು ಖುಷಿ ಆಗೋದು ಏನು ಗೊತ್ತಾ ಬ್ರೋ, ಏನ್ ಬೇಕು ಅಂತ ಕೇಳಂಗಿಲ್ಲ. ಅಂದ್ರೆ ಏನ್ ಇಷ್ಟನೋ ಅದು ಇಸ್ಕೊಂತಾರೆ. ಇಸ್ಕೊಂಡಿದ್ಮೇಲೆ ನಾವ್ ಇಲ್ಲಿ ಬಂದು ತಿನ್ನಕ್ಕಿಂತ ಮುಂಚೆ ಟೇಬಲ್ ಹೆಂಗಿತ್ತು, ತಿಂದ್ಮೇಲೆ ಟೇಬಲ್ ಹಂಗೆ ಇದೆ. ಅಂದ್ರೆ ಏನು ತಟ್ಟೆನಲ್ಲಿ ಬಿಡಲ್ಲ, ಅಷ್ಟು ನೀಟಾಗಿ ಖಾಲಿ ಮಾಡ್ತೀವಿ. ಬಟ್ ಹೆಣ್ಮಕ್ಳು ಬಂದಾಗ ನಿಜವಾಗ್ಲೂ ತಿನ್ನಲ್ಲ ಬ್ರೋ. ಅವ್ರು ಹೊಟ್ಟೆ ಹಸಿದ್ರು ಅರ್ಧ ತಿನ್ಬಿಟ್ಟು ನನ್ ಸಾಕು ಇಷ್ಟ ಹೊಟ್ಟೆ ಹಂಗೆ ಹಿಂಗೆ ಅಂತ ಡೌ ಮಾಡ್ತಾರೆ. ಆರ್ಡರ್ ಮಾಡ್ತಾರೆ, ಅದ್ರಲ್ಲಿ ಅರ್ಧ ಬಿಟ್ಟಿರ್ತಾರೆ. ಬಟ್ ಹುಡುಗರು ಹಂಗಲ್ಲ, 5 ಪ್ಲೇಟ್ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರು ಅದನ್ನ ನೀಟಾಗಿ ಕಂಪ್ಲೀಟ್ ಮಾಡಿ ಹೊಡ್ತಾರೆ. ಯಾರಾದ್ರೂ ಒಬ್ರು ಎಷ್ಟೋ ತಿನ್ನೋರು ತಿಂದೇ ತಿಂತಾರೆ. ಇವಾಗ ತಿಂದಿದ್ದಾಯ್ತು ಬ್ರೋ, ಇವಾಗ ಒಂದು ರೌಂಡ್ ಹೋಗಿ ಬರೋಣ. ಬನ್ನಿ ಬ್ರೋ, ಹೋಗಿ ಬರೋಣ. ಎಲ್ಲ ರೋಡಲ್ಲಿ ಹೋಗಲ್ಲ, ನಿನ್ನೆ ನೋಡ್ಕೊಂಡು ಹೋಯ್ತಾರಲ್ಲ ಬ್ರೋ. ನನ್ನದಲ್ಲ ಬ್ರೋ, ಜೀಪ್ನ ಗಾಡಿ ನೋಡ್ತಾ ಇರೋದು. ಇಲ್ಲ ಬ್ರೋ, ಹುಡುಗಿರು ಒಂದಿಬ್ರು ನಿಮ್ಮನ್ನ ನೋಡಿದ್ರು, ಗುರಾಯಿಸ್ತಾ ಇದ್ರು. ಹೆಂಗಿದೆ ಬ್ರೋ ಫೀಲು? ಬ್ರೋ ಸಕ್ಕತ್ತಾಗೈತೆ ಬ್ರೋ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಇವಾಗ ಇವ್ರು ಓಡಿಸ್ತಾರೆ, ನಾನು ಕುತ್ಕೊಂತೀನಿ. ಬ್ರೋ ಓಡಿಸ್ಬಿಟ್ಟು ಹೆಂಗಿದೆ ಹೇಳಿ ಆನೆಸ್ಟ್ ಆಗಿ. ಓಕೆ ಬ್ರೋ. ರೈಟ್ ಡೆಡ್ ಎಂಡ್ ರಿವರ್ಸ್ ಹಾಕೊಳ್ಳಿ. ಹೆಂಗಿದೆ ಬ್ರೋ ಫೀಲಿಂಗು? ಥ್ಯಾಂಕ್ಸ್ ಬ್ರೋ. ಏನಕ್ಕೆ ಬ್ರೋ ಥ್ಯಾಂಕ್ಸ್? ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಬಂದಿದ್ಕೆ. ಹೆಂಗೋ ಒಂದ್ ಮಸಾಲೆ ದೋಸೆ ಕೊಡ್ಸಿ, ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ. ಜೀಪ್ ಓಡ್ಸಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಓಡ್ಸಿದ್ದು, ಒಂದ್ ಎಕ್ಸ್ಪೀರಿಯನ್ಸ್ ಕೊಟ್ಟಲ್ಲ ನಮ್ಗೆ. ಪರವಾಗಿಲ್ಲ ಬ್ರೋ. ಬ್ರೋ ತುಂಬಾ ಹ್ಯಾಪಿನೆಸ್. ಟ್ರಿಪ್ ಹೋಗೋಣ ಬ್ರೋ. ನನಗೆ ಜೀವನದಲ್ಲಿ ನನಗೂ ಒಂದು ಆಸೆ ಬಂದ್ಬಿಟ್ಟಿದೆ ಜೀಪ್ ಓಡಿಸಿದ್ಮೇಲೆ. ಬ್ರೋ ನಾನ್ ಜೀಪ್ ತಗೋಬೇಕು ಅಂತ ಪ್ರಾಮಿಸ್ ಮಾಡ್ತಾ ಇದೀನಿ. ಇನ್ ಕೇಸ್ ಏನೋ ನಾನು ಜೀಪ್ ತಗೊಂಡ್ರೆ
ಟ್ರಿಪ್ ಹೋಗೋಣ ಬ್ರೋ 100% ನಾನು ಬರ್ತೀನಿ ಬ್ರೋ. ಸರ್ ನೀವು ನಾಳೆಯಿಂದ ದೇವ್ರ ಹತ್ರ ಏನ್ ಬಿಡ್ಬೇಕು ಹೇಳಿ? ಬೇಗ ಜೀಪ್ ತಗೊಳ್ಳಿ ಅಂತ. ಓನರ್ ಓಡಿಸ್ತಾ ಇದಾರೆ. ಇವ್ರ ತರ ಎಲ್ಲ ಓಡಿಸ್ಬೇಕು ಅಂದ್ರೆ ಇನ್ನ ಜಾಸ್ತಿ ಟೈಮ್ ಬೇಕು. ಈ ಗಾಡಿ ಪ್ರೋ ಆಗ್ಬೇಕು. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಇದ್ರಲ್ಲಿ ಕುತ್ಕೊಳ್ಳೋದಕ್ಕಿಂತ ನಿಂತ್ಕೊಂಡ್ರೆ ಮಜಾ ಜಾಸ್ತಿ ಬ್ರೋ ಇಲ್ಲಿ. ಹೌದಾ? ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಮ್ದೇನೆ. ಸಖತ್ತಾಗಿದೆ ಫೀಲಿಂಗು. ಅವ್ರಿಗೆ ಆಕ್ಚುಲಿ ನಾನು ಏನಾದ್ರು ಕೊಡ್ಬೇಕಿತ್ತು, ನಾನು ತರಬೇಕಿತ್ತು, ಬಟ್ ತಗೊಂಬಂದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಏನಾದ್ರು ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದ್ರು ತಗೊಂಡ್ ಬರೋಣ. ಇದೊಂದು ಕೊಡಿ, ಇದೆರಡು ತಗೊಂಡೆ. ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾವು ಹೇಳ್ಬೇಕು ತುಂಬಾ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಆಕ್ಚುಲಿ ಪಾಪ ಕೆಲಸ ಬಿಟ್ಟು ಫೋಮಲ್ಲಿ ಕೆಲಸ ಮಾಡ್ತಾ ಇದ್ರು, ಬಿಟ್ಟು ಬಂದಿರೋದಕ್ಕೆ ನಿಜಲ್ಲೂ ಖುಷಿ ಆಯ್ತು. ಆಕ್ಚುಲಿ ಕೋರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಆಫೀಸ್ಗೆ. ಹೆಂಗೋ ದೋಸೆನೂ ಕೊಡಿಸಿ ಒಂದು ವಾರ ನಮಗೂ ಸ್ಟ್ರೆಸ್ ರಿಲೀಫ್ ಆಯ್ತು. ಹೆಂಗೋ ಈಗ ಆಫೀಸಲ್ಲೂ ಆರಾಮಾಗಿ ಕೆಲಸ ಮಾಡ್ಬೋದು. ಪಾಪ ನಾನು ಎಷ್ಟೊಂದ್ಸರಿ ಕೇಳಿದೆ, ಬ್ರೋ ನಿಮ್ಗೆ ಏನ್ ಇಷ್ಟ ಹೇಳಿ ಕೊಡಿಸ್ತೀನಿ, ಏನು ಬೇಡ ಅಂತಂದ್ರು. ಬ್ರೋ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಬ್ರೋ ಗಾಡಿ ಓಡಿಸ್ತಿರ್ತಾನೆ ಓಡಿಸ್ತೀನಿ ಬ್ರೋ. ಇದು ಕೀಚೈನ್ ನ ಹಾಕೊಳ್ಳಿ, ಯಾವಾಗೂ ನೆನಪಾಗ್ಬೇಕು. ಥ್ಯಾಂಕ್ ಯು. ಫುಟ್ಬಾಲ್ ನೋಡ್ತಾರಲ್ಲ ಗೊತ್ತಿಲ್ಲ, ಫುಟ್ಬಾಲ್ RCB ಇದ್ದಿಲ್ಲ, ರೆಡ್ ಇದೆ. ಅದೆಲ್ಲ ತೋರಿಸ್ಬೇಡಿ, ಪರವಾಗಿಲ್ಲ. ಆಲ್ ದ ಬೆಸ್ಟ್. ತುಂಬಾ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಲೈಫಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿರಿ. ತುಂಬಾ ಥ್ಯಾಂಕ್ ಯು ಸೊ ಮಚ್ ಬ್ರೋ. ನಿಮ್ಗೂ